ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಮಲ್ಲಮ್ಮ ಟೀಚರ್. ನಾವು ಇಂದು ಗಣಿತ ವಿಷಯದ 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಎನ್ನುವಂತಹ ಅಭ್ಯಾಸದ ಮುಂದುವರಿದ ಭಾಗ 3ನೇ ಭಾಗವನ್ನು ನೋಡೋಣ. ಮೊದಲನೇದಾಗಿ ಸಮಾಂತರ ಶ್ರೇಣಿಯ ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ. ಮೊದಲ ಪದ ಯಾವುದು? ಎ ಅಂತ ಹೇಳ್ತೀವಿ. ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅಂತ ಹೇಳ್ತೀವಿ. ಹಾಗೂ ಪದಗಳ ಸಂಖ್ಯೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಲ್ಲ, an = a + n - 1 × d ಅನ್ನುವಂತಹ ಸೂತ್ರ. ಎನ್ ಅಂದರೆ ಕೊನೆಯ ಪದ, ಎ ಅಂದರೆ ಮೊದಲ ಪದ, ಎನ್ ಅಂದರೆ ಪದಗಳ ಸಂಖ್ಯೆ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಈ ಸೂತ್ರ ನೋಡಿದ್ವಲ್ಲ, ಇದರ ಮೇಲೆ ಬರುವಂತಹ ಸಮಸ್ಯೆಗಳನ್ನು ಇವತ್ತು ನಾವು ಬಿಡಿಸೋಣ. ಓಕೆನಾ? ಅದರಲ್ಲಿ ಮೊದಲನೇದು ಏನಪ್ಪ, ಒಂದೆರಡು ಉದಾಹರಣೆಗಳನ್ನು ನೋಡೋಣ. ನಿಮ್ಮ ಅಭ್ಯಾಸದೊಳಗೆ 1.2 ಬಿಡಿಸೋಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಏನಂತ ಕೊಟ್ಟಿದ್ದಾರೆ? 2, 7, 12. ಹೌದಾ? ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿ. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? 10ನೇ ಪದ. ನೋಡಿ, ಈ ಥರ ನಿಮ್ಮ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಮೊದಲ ಪದ ಅಂದರೆ ಯಾವ ಸಂಖ್ಯಾಪಟ್ಟಿ ಇರುತ್ತೋ ಆ ಸಂಖ್ಯಾಪಟ್ಟಿಯ ಮೊದಲ ಸಂಖ್ಯೆ ಅಂತ ಹೇಳ್ತೀವಿ. ಸೊ a = 2. ಮೊದಲ ಪದ ಏನಾಯಿತು? 2. ಓಕೆನಾ? ಡಿ ಸೂತ್ರ ಏನಿತ್ತು? a2 - a1. a2 ಅಂದರೆ ಎರಡನೇ ಪದ, ಎಷ್ಟಿದೆ? 7. ಮೈನಸ್ ಸೂತ್ರದಲ್ಲಿದೆ a1 ಅಂದರೆ ಎ ಅಂತ ಕನ್ಸಿಡರ್ ಮಾಡ್ತೀವಿ, 2. ಸೊ 7ರಲ್ಲಿ 2 ಹೋದರೆ 5. ಸಾಮಾನ್ಯ ವ್ಯತ್ಯಾಸ ಎಷ್ಟು? 5. 10ನೇ ಪದ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ? 10ನೇ ಪದ. ಸೊ n = 10 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಸೂತ್ರ ಏನಿತ್ತು ನಿಮ್ಮದು? an = a + n - 1 × d. ಹೌದಾ? an = a + n - 1 × d. ಕೊನೆಯ ಪದ ಅಂದರೆ 10ನೇ ಪದ. ಇಲ್ಲಿ ಕೊನೆಯದಂದ್ರೆ ಯಾವುದು? 10 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ ತಾನೆ. ಸೊ ಹಾಗಾದರೆ ಎ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಎನ್ ಇದ್ದಲ್ಲಿ ಎಷ್ಟನೇ ಪದ? 10ನೇ ಪದ. ಎನ್ ಇದ್ದಲ್ಲಿ 10 ಅಂತ ಹಾಕೊಳ್ತೀನಿ. ಎ ಅಂದರೆ 2 + 10 - 1 ಅಂದರೆ 9 ಡಿ ಆಗುತ್ತಾ? ಡಿ ಇದ್ದಲ್ಲಿ ನಾವು ಅದರ ಮೌಲ್ಯ ಎಷ್ಟು? 5. 2 + 9 × 5. 9 × 5 = 45. 45 + 2 ಅಂದರೆ 47. ಎಷ್ಟು? 47. ಹಾಗಾದರೆ ಎ 10ನೇ ಪದದ ಅಂಕಿ ಎಷ್ಟಾಗುತ್ತೆ? ಮೌಲ್ಯ ಎಷ್ಟಾಗುತ್ತೆ ಅಂದರೆ 47. a1 2, a2 7, a3 12, ಹಾಗೆ a10 ಎಷ್ಟಾಗುತ್ತೆ? 47. ಇಂಥವ ಬಿಡಿಸಿದ ಮೇಲೆ ಬಾಕ್ಸ್ ಹಾಕಿದರೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಹಾಗೂ ನಿಮ್ಮ ಪೇಪರ್ ವ್ಯಾಲ್ಯುವೇಷನ್ ಮಾಡ್ತಾವಲ್ಲ, ಅವಾಗ ಈಸಿಯಾಗಿ ನಿಮ್ಮ ಉತ್ತರ ಕಾಣಿಸುತ್ತೆ. ಓಕೆನಾ? ಇನ್ನೊಂದು ಉದಾಹರಣೆಗೆ ಹೋಗೋಣ ನಾವು. ಏನು ಹೇಳಿದ್ದಾರೆ? ಸಮಾಂತರ ಶ್ರೇಣಿಯ 3ನೇ ಪದ 5. ಸ್ವಲ್ಪ ಚೇಂಜ್ ಇದೆ ನೋಡಿ. ಉದಾಹರಣೆ 2 ಯಾವುದಿವು? ಉದಾಹರಣೆ ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳಿವು. ಓಕೆ? ಸಮಾಂತರ ಶ್ರೇಣಿಯ 3ನೇ ಪದ 5. 3ನೇ ಪದ ಅಂದರೆ a3. ಎಷ್ಟು ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರೆ. 7ನೇ ಪದ 9. 7ನೇ ಪದ ಎಷ್ಟು ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿ ಅಂದರೆ a1, a2, a3, a4. ನೀವು 3 ಪದಗಳನ್ನು ಕಂಡುಹಿಡಿದು ಓಕೆ. ಸೊ ನಾವೀಗೇನು ಕಂಡುಹಿಡಿಬೇಕು? a1, a2, a3 ಇದನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ನಮ್ಗೆ ಸಮಾಂತರ ಶ್ರೇಣಿ ಬರೆಯೋದಕ್ಕೂ ಮುಂಚೆ ಏನು ಬೇಕು? ಮೊದಲ ಪದ ಸಿಗಬೇಕು, ಸಾಮಾನ್ಯ ವ್ಯತ್ಯಾಸ ಸಿಗಬೇಕು. ಮೊದಲ ಪದ ಹೇಗೆ ಕಂಡುಹಿಡಿತೀವಿ? ಇವುಗಳನ್ನು ಬಿಡಿಸ್ಕೊಳ್ಳೋಣ. a3 ಹೇಗೆ ಬಿಡಿಸ್ಬೇಕು, a7 ಹೇಗೆ ಬಿಡಿಸ್ಬೇಕು ನಮಗೆ ಗೊತ್ತಿದೆ. ಅದಕ್ಕೂ ಮೊದಲು an = ಏನಂತ ಹೇಳ್ತೀವಿ? a + n - 1 × d. ಸೂತ್ರ ಬರೀಲೇಬೇಕು.
A3 ನೋಡಿ, A3 ಅಂದರೆ ಏನಂತ ಹೇಳ್ತೀವಿ, A ಪ್ಲಸ್ 2D. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಹೇಗೆ ಬಂತು ಇದು ಅಂತ. A3 ಅಂದರೆ A ಪ್ಲಸ್ 2D. A3 ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು, 5. 5 ಈಸ್ ಈಕ್ವಲ್ ಟು A ಪ್ಲಸ್ 2D. ಇಕ್ವೇಷನ್ 1 ಅಂತ ಹೇಳೋಣ, ಸಮೀಕರಣ 1. ಹಾಗೆ A7 ಕೊಟ್ಟಿದ್ದಾವೆ ನೋಡಿ, ಎಷ್ಟು, A7 ಅಂದರೆ A ಪ್ಲಸ್ 6D. A ಪ್ಲಸ್ 6D. ಹಾಗಾದರೆ A ಪ್ಲಸ್ 6D ಇಸ್ ಈಕ್ವಲ್ ಟು ಏನು, ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 9. ಇದನ್ನು ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ಇಕ್ವೇಷನ್ 1 ಮೈನಸ್ 2. ಇಕ್ವೇಷನ್ 1 ಏನು ಹೇಳುತ್ತೆ, 5 ಇಸ್ ಈಕ್ವಲ್ ಟು A ಪ್ಲಸ್ 2D. ಇಕ್ವೇಷನ್ 2 ಏನು ಹೇಳುತ್ತೆ, 9 ಇಸ್ ಈಕ್ವಲ್ ಟು A ಪ್ಲಸ್ 6D. ಓಕೆನಾ. ಇವೆರಡನ್ನು ನಾನು ಏನು ಮಾಡ್ತೀನಿ, ಮೈನಸ್ ಮಾಡ್ತೀನಿ, ವ್ಯತ್ಯಾಸ ಕಂಡು ಹಿಡಿತೀನಿ. ನೋಡಿ, ಇಲ್ಲಿ ಪ್ಲಸ್ ಇದೆ ಮೈನಸ್ಸು, ಇಲ್ಲಿ ಪ್ಲಸ್ ಇದೆ ಮೈನಸ್ಸು, ಇಲ್ಲಿ ಪ್ಲಸ್ ಇದೆ ಮೈನಸ್. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. 9ರಲ್ಲಿ 5 ತೆಗಿಬೇಕು ನಾವು, ಎಷ್ಟಾಗುತ್ತೆ, -4. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಓಕೆನಾ. -6ರಲ್ಲಿ ಪ್ಲಸ್ 2 ಹೋದರೆ, -6ರಲ್ಲಿ ಪ್ಲಸ್ 2 ಹೋದರೆ ಎಷ್ಟು, -4. ಎಷ್ಟು, -4D. ಓಕೆ. ಈ -4 ಇಲ್ಲಿ ಇಂಟು ಇದೆ, ಈ ಕಡೆ ಬಂದರೆ ಇಸ್ ಈಕ್ವಲ್ ಟು ದಾಟಿ ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ. ಸೊ -4 ಡಿವೈಡೆಡ್ ಬೈ -4 ಇಸ್ ಈಕ್ವಲ್ ಟು ಏನು, ಡಿ ಹಾಗೆ ಉಳಿತು. ಸೊ 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ, 1. ಸೊ ಡಿ ಎಷ್ಟಾಯಿತು, ಡಿ ಇಸ್ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಈ ಡಿ ಬೆಲೆಯನ್ನು ಇಕ್ವೇಷನ್ 1 ಅಥವಾ ಇಕ್ವೇಷನ್ 2ರಲ್ಲಿ ಯಾವುದರಲ್ಲಿ ಬೇಕಾದರೂ ನೀವು ಹಾಕೋಬೋದು. ಸ್ವಲ್ಪ ಈಸಿಯಾಗಿದ್ದದ್ದು, ನಿಮಗೆ ಸಣ್ಣದು ಅಂತ ಇಕ್ವೇಷನ್ ಅನ್ನಿಸ್ಬೇಕು, ಸಣ್ಣ ವ್ಯಾಲ್ಯೂ ಇದೆ, ಚಿಕ್ಕ ಚಿಕ್ಕ ವ್ಯಾಲ್ಯೂಗಳು ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಹಾಕೊಂಡ್ರೆ ತುಂಬ ಈಸಿಯಾಗಿ ನಿಮಗೆ ಸರಿಯಾದ ವ್ಯಾಲ್ಯೂ ಸಿಗುತ್ತೆ. ಹಾಗಾದರೆ ನಾನು ಇಕ್ವೇಷನ್ 1ರಲ್ಲಿ ಹಾಕೋತೀನಿ. ಸೊ 5 ಇಸ್ ಈಕ್ವಲ್ ಟು A ಪ್ಲಸ್ 2D. 2 ಇಂಟು 1 ಅಂದರೆ ಡಿ ವ್ಯಾಲ್ಯೂ ಏನಾಯಿತು, 1 ಇದೆ, 2D ಅಂದರೆ 2. ಈ 2 ಪ್ಲಸ್ ಇದೆ ಇಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್. ಸೊ 5 ಮೈನಸ್ 2, ಎ ಇಲ್ಲೇ ಇದೆ. ಸೊ ಎ ಇಸ್ ಈಕ್ವಲ್ ಟು ಏನಾಯಿತು, 3. ಎ ಇಸ್ ಈಕ್ವಲ್ ಟು ಏನಾಯಿತು, 3. ಓಕೆನಾ. ಇವಾಗ ನಾವು ಏನು ಕಂಡುಹಿಡಿತೀವಿ, A1 A2 A3. A1 ಎಷ್ಟು, A1 ಅಂದರೆ ಎ ಅಂದರೆ ಎಷ್ಟಿದೆ, 3. A2 ಅಂದರೆ A ಪ್ಲಸ್ ಡಿ, ಎ ಎಷ್ಟಿದೆ, 3, ಡಿ ಎಷ್ಟಿದೆ, 1. ಸೊ ಏನಾಗುತ್ತೆ, 4. A3 ಅಂದರೆ A ಪ್ಲಸ್ 2D, ಎ ಎಷ್ಟಿದೆ, 3, 2 ಇಂಟು 1 ಅಂದರೆ 2, 2 1 2, 3 ಪ್ಲಸ್ 2 ಅಂದರೆ 5. ಸೊ ಈ ಥರ ನಾವೇನು ಮಾಡ್ತೀವಿ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿತೀವಿ. ನೋಡಿ, ಫಸ್ಟ್ ಏನು ಕೊಟ್ಟಿದ್ದು, A3 ವ್ಯಾಲ್ಯೂ ಕೊಟ್ಟಿದ್ದು. A3 ಇಸ್ ಈಕ್ವಲ್ ಟು 5, A7 ಇಸ್ ಈಕ್ವಲ್ ಟು 9, 9. A1 A2 A3 ಈ ಥರ ಕಂಡುಹಿಡೀರಿ ಅಂತ ಹೇಳಿದ್ದಾರೆ, ಹೌದಾ. ಸೊ ಫಸ್ಟಿಗೆ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ನಾವು ಸೂತ್ರವನ್ನು ಹಾಕೋತೀವಿ. A3ಯನ್ನು ಬಿಡಿಸ್ಕೋತೀವಿ. A3 ಅಂದರೆ A ಪ್ಲಸ್ 2D. ಹಾಗೆ ಈ ವ್ಯಾಲ್ಯೂ A3 ವ್ಯಾಲ್ಯೂ ಏನಂತ ಹಾಕೋತೀವಿ, 5 ಹಾಕೋತೀವಿ. A ಪ್ಲಸ್ 2D ಇಸ್ ಈಕ್ವಲ್ ಟು 5 ಅಂತ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ A7 ಕೊಟ್ಟಿದ್ದಾನೆ, A 7 ಅಂತ ಅರ್ಥ. A7 ಅಂದರೆ A ಪ್ಲಸ್ 6D. A7 ವ್ಯಾಲ್ಯೂ ಎಷ್ಟು, 9. 9 ಈಕ್ವಲ್ ಟು A ಪ್ಲಸ್ 6D ಅಂತ ತಗೊತೀವಿ. ಇಕ್ವೇಷನ್ 2, ಇಕ್ವೇಷನ್ 1, ಇಕ್ವೇಷನ್ 2. 1ರಲ್ಲಿ 2 ಮೈನಸ್ ಮಾಡಿದ್ದು ಓಕೆ, 2ರಲ್ಲಿ 1 ಮೈನಸ್ ಮಾಡಿದ್ದು ಓಕೆ, ಹೌದಾ. ನಾ ಇಕ್ವೇಷನ್ 1 ಮೈನಸ್ ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಕ್ವೇಷನ್ 1 ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ, 5A 2D ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 9 ಇಸ್ ಈಕ್ವಲ್ ಟು A ಪ್ಲಸ್ 6D. ಗಮನ ಕೊಡಿ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಹಾಕ್ಕೊಂಡಿದ್ದೀನಿ.
ಪ್ಲಸ್ ಇದೆ ಮೈನಸ್ ಹಾಕ್ಕೊಳ್ತೀನಿ, ಪ್ಲಸ್ ಇದೆ ಮೈನಸ್ ಹಾಕ್ಕೊಳ್ತೀನಿ. ಇಲ್ಲಿ ಚಿಹ್ನೆಗಳನ್ನು ನಾವು ಉಲ್ಟಾ ಮಾಡ್ಕೋತೀವಿ. ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಆವಾಗ ಇದರ ಜೊತೆ ಇದ್ದಂಥ ನೋಡಿ, ಇದು ಮೊದಲನೇ ಸಾಲಲ್ಲಿರುವಂತಹ ಚಿಹ್ನೆಗಳು ಎರಡನೇ ಸಾಲು ನಾನು ಮೂರನೇ ಸಾಲಲ್ಲಿ ಹಾಕಿದ್ದೀನಿ. ಮೊದಲನೇ ಸಾಲು ಮತ್ತು ಮೂರನೇ ಸಾಲಿದ್ದಂತಹ ಚಿಹ್ನೆಗಳನ್ನಷ್ಟೇ ನೋಡಬೇಕು, ನಡುವಿನ ಸಾಲಲ್ಲಿದ್ದಂತಹ ಚಿಹ್ನೆಗಳನ್ನು ನೋಡಬಾರ್ದು. ಪ್ಲಸ್ 6D ಅಲ್ಲ, ಇದೇನಾಗುತ್ತೆ ಮೈನಸ್ 6D ಆಗುತ್ತೆ. ಏನಾಗುತ್ತೆ ಮೈನಸ್. ಪ್ಲಸ್ ಎ ಅಲ್ಲ, ನಾನು ಚಿಹ್ನೆ ಚೇಂಜ್ ಮಾಡಿದ್ದೀನಿ, ಮೈನಸ್ ಎ. ಇದು ಪ್ಲಸ್ 9 ಅಲ್ಲ, ಏನು ಹಾಕ್ಕೊಂಡಿದ್ದೀವಿ -9. ಓಕೆನಾ. -9ಅಲ್ಲಿ ಪ್ಲಸ್ 5 ಹೋದರೆ ಎಷ್ಟು -4. -6D 6Dಯಲ್ಲಿ 2D ಕಳಿಬೇಕು. -6 ಇದೆ ಪ್ಲಸ್ 2 ಇದೆ, ಸೊ -4 ಆಗುತ್ತೆ. ಓಕೆನಾ. ಇಲ್ಲಿ ಇಂಟು ಇದೆ = ಈ ಕಡೆ ಬಂದರೆ ಅದು ಡಿವೈಡೆಡ್ ಬೈ ಆಗುತ್ತೆ. D = -4 ಡಿವೈಡೆಡ್ ಬೈ -4. ಮೈನಸ್ ಮೈನಸ್ ಕ್ಯಾನ್ಸಲು, 4 1 ಸೊ D = 1 ಅಂತ ಕನ್ಸಿಡರ್ ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು 1. ಇವಾಗ ನಮಗೆ D ಸಿಕ್ತು. ಇದನ್ನು ಈ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿರುವಂತಹ 2 ಸಮೀಕರಣ ಇದಾವಲ್ಲ, ಯಾವುದಾದ್ರೂ ಒಂದರಲ್ಲಿ ಹಾಕಿ. 2ರಲ್ಲಿ ಹಾಕಿದ್ರೆ ಓಕೆ ಸೇಮ್ ಬರುತ್ತೆ ಆನ್ಸರ್, ಬಟ್ 1ರಲ್ಲಿ ಹಾಕಬೇಕು. ಈಸಿ ಇದ್ದದ್ದಂಥ ಈಕ್ವೇಷನ್, ನಿಮಗೆ ಸುಲಭ ಆಗಬೇಕು ಅಂತ ಈಕ್ವೇಷನ್ ನೋಡಿ. 5 = a + 2D. ಈ D ವ್ಯಾಲ್ಯೂ ಹಾಕೋತೀನಿ. D ಏನಿದೆ 2, a ಆ್ಯಸ್ ಇಟ್ ಈಸು ಪ್ಲಸ್ ಏನು ಮಾಡ್ತೀವಿ 5ನ ಇಲ್ಲೇ ಹಾಕೊಳ್ತೀವಿ. 5 = a + 2D. D ವ್ಯಾಲ್ಯೂ ಎಷ್ಟಿದೆ 1 ಇದೆ. 2 × 1 ಅಂದರೆ 2 ಅಂತ ತೊಗೊಳ್ತೀವಿ. 2ನ ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. D ಅಂದರೆ 1, 2 × 1 ಅಂದರೆ ಏನಾಗುತ್ತೆ 2. ಈ 2 ಈ ಕಡೆ ಬಂದರೆ ಏನಾಗುತ್ತೆ -5 - 2 ಆಗುತ್ತೆ. 5ರಲ್ಲಿ 2 ಹೋದರೆ 3, ಮೊದಲ ಪದ 3. ಎಷ್ಟು ಮೊದಲ ಪದ 3 ಆಯಿತು. ಹಾಗಾದರೆ A1 A2 A3. A1 ಅಂದರೆ A ಅಂತ ಕನ್ಸಿಡರ್ ಮಾಡ್ತೀವಿ, A2 ಅಂದರೆ A + D ಅಂತ ಕನ್ಸಿಡರ್ ಮಾಡ್ತೀವಿ, A3 ಅಂದರೆ A + 2D. A ಆ್ಯಸ್ ಇಟ್ ಈಸ್ 3 ಅಂತ ಬರ್ಕೊಳ್ತೀವಿ. A2 ಅಂದರೆ A + D. A ಎಷ್ಟಿದೆ 3 ಬಂದಿದೆ, D 1, ಸೊ ಏನಾಯಿತು 4. 3 1 4. A + 2D 2 × 1 ಅಂದರೆ 2 + 3 ಎಷ್ಟಾಗುತ್ತೆ 5 ಆಗುತ್ತೆ. ಈ ರೀತಿ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿತೀವಿ. ಯಾವಾಗ 2 ಈಕ್ವೇಷನ್ ಕೊಟ್ಟಿದ್ದಾರೆ, ಅವ್ರು ಏನೇ ಇನ್ಫಾರ್ಮೇಷನ್ ಕೊಟ್ಟು ನಾವು ಈ ಥರ ಸಾಲ್ವ್ ಮಾಡ್ಕೋತೀವಿ. ಓಕೆನಾ. ಉದಾಹರಣೆ ಲೆಕ್ಕ ತಿಳಿತಲ್ವಾ. ಸೊ ನಾವೀಗ ಅಭ್ಯಾಸಕ್ಕೆ ಹೋಗೋಣ. 2.1 ಅಂತ ಕನ್ಸಿಡರ್ ಮಾಡೋಣ. ಅಭ್ಯಾಸ ಒಂದು 1.2 ಮೊದಲನೇ ಮೇನು ಏನಂತ ಹೇಳಿದ್ದಾರೆ, ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಒಂದು ಬಾಕ್ಸ್ ಕೊಟ್ಟಿದ್ದಾವೆ ನಿಮಗೆ. ಒಂದನೇ ಮೇನಲ್ಲಿ ಏನು ಕೊಟ್ಟಿದ್ದಾವೆ, ಒಂದು ಬಾಕ್ಸ್ ಕೊಟ್ಟು ಅದರಲ್ಲಿ ANನಲ್ಲಿ ಏನೇನು ಬರುತ್ತೆ, Aನಲ್ಲಿ AN = A + n - 1 × D ಅಂತ ಸೂತ್ರ ನೋಡಿದ್ದೀವಿ. ಇದು ಒಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮ್. ಎಷ್ಟಿದೆ 1 2 3 4 4 ಟರ್ಮ್ಸ್ ಕೊಟ್ಟಿದ್ದಾವೆ ಇಲ್ಲಿ. ಈ 4 ಟರ್ಮ್ನಲ್ಲಿ ಯಾವುದಾದ್ರೂ 3 ಟರ್ಮ್ಸನ್ನು ಕೊಡ್ತಾರೆ, 3 ಬೆಲೆಗಳನ್ನು ಕೊಡ್ತಾರೆ. ಯಾವುದಾದ್ರೂ ಒಂದನ್ನು ಖಾಲಿ ಬಿಡ್ತಾರೆ, ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ ನಿಮ್ಮ ಮೊದಲನೇ ಮೇನು 1.2 ಅಭ್ಯಾಸದಲ್ಲಿ. ಓಕೆನಾ. ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ನಿಮ್ಮದು, ಮೊದಲನೇ ಬಾಕ್ಸ್ ಇದೆ ನೋಡಿ. A = 7 ಅಂತ ಕೊಟ್ಟಿದ್ದಾರೆ, D = 3 ಅಂತ ಕೊಟ್ಟಿದ್ದಾರೆ, N = 8 ಅಂತ ಕೊಟ್ಟಿದ್ದಾರೆ. ANನ ಹಾಗೆ ಡ್ಯಾಶ್ ಬಿಟ್ಟಿದ್ದಾರೆ. AN ವ್ಯಾಲ್ಯೂ ನೀವು ಇಲ್ಲಿ ಕಂಡು ಹಿಡಿಬೇಕು. ಸೇಮ್ ಫಾರ್ಮುಲಾ ನಾವೇನು ಹಾಕೋಬೇಕು, AN = A + n - 1 × D. A + n - 1 × D. AN ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು. ಸೊ ಯಾವುದನ್ನು ಕೊಟ್ಟಿಲ್ಲ,
ಯಾವುದನ್ನು ಕೊಟ್ಟಿಲ್ಲ ಯಾವುದನ್ನು ಕಂಡು ಹಿಡಿಬೇಕು, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀವಿ. ಉಳಿದಿರೋ ವ್ಯಾಲ್ಯೂ ಹಾಕಿ. ಎ ಅಂದರೆ ಎಷ್ಟಿದೆ 7, ಎನ್ ಅಂದರೆ 8, 8 ಮೈನಸ್ 1 ಅಂದರೆ ಎಷ್ಟು 7 ಇಂಟು ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 3 ಅಂತ ಹೇಳಿ. ಹೌದಾ, ನಾವು ಇವಾಗ ಇದನ್ನು ಬಿಡಿಸ್ಕೋತೀವಿ. 7 3 21. ಸೊ 21 ಪ್ಲಸ್ 7 ಅಂದರೆ 28. ದೇರ್ಫೋರ್ ಎ ಎನ್ ಇದ್ದಲ್ಲಿ ಏನು ಹಾಕೋಬೇಕು 8. 8 ಈಸ್ ಈಕ್ವಲ್ ಟು ವಾಟ್ 28, 28 ಅಂತ ತಗೊತೀವಿ. ಸೊ ಹಾಗಾದರೆ ಎ ಎನ್ನ ಬೆಲೆ ಎಷ್ಟಾಯಿತು 28. ಓಕೆನಾ. ಯಾವ ಸೂತ್ರ? ಕೊನೆಯ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೇ ಫಾರ್ಮುಲಾದ ಮೇಲೆ ಆ ಫುಲ್ ಬಾಕ್ಸ್ ಇದೆ. ಓಕೆನಾ. ಅದರಲ್ಲಿ ಇನ್ನೊಂದು ನೋಡೋಣ. ಸೆಕೆಂಡ್ ಒನ್, ಎ ಕೊಟ್ಟಿಲ್ಲ, ಎ ಇಸ್ ಈಕ್ವಲ್ ಟು ಗ್ಯಾಪ್ ಅಂತ ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಈ ಸೂತ್ರದಲ್ಲಿ 4 ಪದಗಳಿವೆ, ಅದರಲ್ಲಿ ಯಾವುದಾದ್ರೂ 3 ಪದ ಕೊಡ್ತಾನೆ, ಇನ್ನೊಂದನ್ನು ಹಾಗೆ ಗ್ಯಾಪ್ ಬಿಡ್ತಾರೆ, ಅದನ್ನು ಫೈಂಡ್ ಔಟ್ ಮಾಡಬೇಕು, ಕಂಡುಹಿಡಿಬೇಕು. ಎ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಥವಾ ಡ್ಯಾಶ್ ಅಂತ ಬಿಟ್ಟಿದ್ದಾರೆ ನೋಡಿ. ಡಿ ವ್ಯಾಲ್ಯೂ -3 ಇದೆ. ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 18 ಕೊಟ್ಟಿದ್ದಾನೆ. ಆಮೇಲೆ ಎ ಎನ್ ಇಸ್ ಈಕ್ವಲ್ ಟು -5, ಎನ್ ಇಸ್ ಈಕ್ವಲ್ ಟು -5 ಅಂತ ಕನ್ಸಿಡರ್ ಮಾಡ್ತೀವಿ. ಸೇಮ್ ಫಾರ್ಮುಲಾ ಹಾಕೋತೀವಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದರೆ ಎಷ್ಟು -5, ಎ ಅಂದರೆ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೋತೀವಿ, ಪ್ಲಸ್ ಎನ್ ಅಂದರೆ ಎಷ್ಟಿದೆ 18, 18 ಮೈನಸ್ 1 17 ಇಂಟು ಡಿ ಅಂದರೆ -3. ಹೌದಾ. 17 3 ಅಂತ ತಗೋಬೇಕು. 17 3 ಎಷ್ಟು 17 3 ಎಷ್ಟು 51. ಹೌದಾ. ಸೊ -5 ಎ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. 17 3 51. ಈ 51 ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್, ಮೈನಸ್ ಇದ್ದಿದ್ದು ಇಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್. -5 ಈ ಕಡೆ ಹಾಕೊಳ್ಳಿ, ಪ್ಲಸ್ 51 ಇಸ್ ಈಕ್ವಲ್ ಟು ಎ. ಹಾಗಾದರೆ 51ರಲ್ಲಿ 5 ಹೋದರೆ 46 ಪ್ಲಸ್ ಧನ ಚಿಹ್ನೆ ಅಂತ ತಗೊತೀವಿ. ಸೊ ಎ ಇಸ್ ಈಕ್ವಲ್ಸ್ ಟು 46. ಹಾಗಾದರೆ ಮೊದಲ ಪದ ಎಷ್ಟಾಯಿತು 46 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇನ್ನೊಂದು ಉದಾಹರಣೆ ಅನ್ನೋಗಿನ ನಿಮ್ಮ ಬಾಕ್ಸಲ್ಲಿ ಕೊಟ್ಟಿರುವಂತಹ ಲೆಕ್ಕ. ಥರ್ಡ್ ಒನ್, ಆ ಬಾಕ್ಸಲ್ಲಿ ನಾನು ಏನು ಬಿಡಿಸ್ತಾ ಇದ್ದೀನಿ ಅಂದರೆ ಡಿಫ್ರೆಂಟ್ ಆಗಿರುವಂತಹ ಲೆಕ್ಕಗಳನ್ನಷ್ಟೇ ಬಿಡಿಸ್ತಾ ಇದ್ದೀನಿ. ಸೇಮ್ ಇದ್ದಿದ್ದು ಈಸಿ ಇದ್ದಿದ್ದು ನಿಮಗೆ ಬಿಡ್ತಾ ಇದ್ದೀನಿ, ಪ್ರಯತ್ನ ಮಾಡಲಿ ಅಂತ. ಯಾವುದು ಚೇಂಜ್ ಇದೆ, ಯಾವುದು ಬೇರೆ ಥರನಾಗಿ ಬಿಡಿಸೋದಕ್ಕೆ ಸಾಧ್ಯ ಇರುತ್ತೋ ಅವುಗಳನ್ನು ನಾನಿಲ್ಲಿ ಎಲ್ಲವನ್ನು ಸಾಲ್ವ್ ಮಾಡ್ತಿದ್ದೀನಿ. ಸೊ ಎ ಇಸ್ ಈಕ್ವಲ್ ಟು 3.5 3.5, ಡಿ ಇಸ್ ಈಕ್ವಲ್ ಟು 0, ಎನ್ ಇಸ್ ಈಕ್ವಲ್ ಟು 105. ಹಾಗಾದರೆ ಎ ಎನ್ ಏನು? ಮೊದಲನೇ ಸಲ ಬಿಡಿಸಿದ್ವಲ್ಲ, ಮೊದಲನೇ ಲೆಕ್ಕ ಅದೇ ಥರ ಇದೆ. ಇದು ಎ ಎನ್ನೇ ಕೇಳಿದ್ದಾರೆ, ಉಳಿದಿದ್ದೆಲ್ಲ ವ್ಯಾಲ್ಯೂ ಕೊಟ್ಟಿದ್ದಾನೆ. ಈಸಿ ಬರುತ್ತೆ ನೋಡಿ ಇದು. ಬಟ್ ನೀವೇನು ಮಾಡ್ತೀರಾ, ಎನ್ ಎಷ್ಟು ಕೊಟ್ಟಿದ್ದಾನೆ 105, ಎನ್ -1 ಅಂದರೆ 104, ಅದನ್ನು ಇಂಟು ಮಾಡಬೇಕಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಎ ಎಷ್ಟು ಎ ಎನ್ ಕಂಡುಹಿಡಿಬೇಕಲ್ವಾ. ಎನ್ ಇದ್ದಲ್ಲಿ ನಾವೇನು ಹಾಕೋತೀವಿ 105. ಎ ಅಂದರೆ 3.5 ಪ್ಲಸ್ ಎನ್ -1, 105 -1 ಎಷ್ಟಾಗುತ್ತೆ 104. ಡಿ ಅಂದರೆ 0. ನೋಡಿ, ನಿನ್ನೆ ಹೇಳಿದ್ದೀನಿ ನಾನು, ಯಾವುದೇ ಒಂದು ಸಂಖ್ಯೆ ಮತ್ತು 0ಯನ್ನು ಇಂಟು ಮಾಡಿದಾಗ ಗುಣಿಸಿದಾಗ ನಮಗೇನು ಸಿಗುತ್ತೆ ಪೂರ್ತಿ 0 ಸಿಗುತ್ತೆ. ಏನು ಸಿಗುತ್ತೆ 0 ಸಿಗುತ್ತೆ. ಹಾಗಾದರೆ ಎ 105 ಎಷ್ಟು ಬಂತು ನಮಗೆ 3.5 ಬಂತು. ಎಷ್ಟು ಬಂತು 3.5 ಬಂತು. ಓಕೆನಾ. ಇನ್ನು ಎರಡನೇ ಮುಖ್ಯ ಪ್ರಶ್ನೆಗೆ ಹೋಗೋಣ.
ಎರಡನೇ ಮುಖ್ಯ ಪ್ರಶ್ನೆ ಸರಿಯಾದದನ್ನು ಆರಿಸಿ ಬರೆ ಅಂತ ಇದೆ. ಸರಿಯಾದದನ್ನು ಆರಿಸಿ ಬರೆ. ಎರಡನೇ ಮೇನಲ್ಲಿ ಸರಿಯಾದದನ್ನು ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ನಿಮಗೆ ಬಹು ಅಂಕದ ಪ್ರಶ್ನೆಗಳು ಬರ್ತಾವಲ್ಲ ಆ ಥರ 2 ಕ್ವಶನನ್ನು ಕೊಟ್ಟಿದ್ದಾರೆ. ಮೊದಲನೇದೇನಿದೆ, ಸೆಕೆಂಡ್ ಮೇನಲ್ಲಿ ಒಂದನೇದ್ದು ಏನು ಕೊಟ್ಟಿದ್ದಾರೆ, 10,7,4 ಈ ಸಮಾಂತರ ಶ್ರೇಣಿಯ 30ನೇ ಪದ ಅಂತ ಕೊಟ್ಟಿದ್ದಾರೆ. 30ನೇ ಪದ, ಹೌದಾ? ಇದರಲ್ಲಿ ಎ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 10. ಡಿ ಏನಾಗುತ್ತೆ ನೋಡಿ, A2 ಮೈನಸ್ A1 7 ಮೈನಸ್ 10. 7 ಮೈನಸ್ 10 ಅಂದರೆ 10ರಲ್ಲಿ 7 ಹೋದರೆ -3 ಅಂತ ಕನ್ಸಿಡರ್ ಆಗುತ್ತೆ, ಹೌದಾ? ನೀವು +3 ಅಂತ ನೋಡಿ, 10ರಲ್ಲಿ 7 ಕಳೆದು ಬಿಡ್ತೀವ ನೀವು ಅರ್ಜೆಂಟಲ್ಲಿ, ಹಾಗೆ ಮಾಡಬಾರ್ದು. A2 ಮೈನಸ್ A1 7 ಮೈನಸ್ 10 ಅಂದರೆ -3. 30ನೇ ಪದ ಅಂದರೆ n ಇಸ್ ಈಕ್ವಲ್ ಟು 30 ಅಂತ ಬಿಡಿಸ್ಬೇಕು. A30 ಬಿಡಿಸ್ಬೇಕು ನೀವೀಗ, A30. ಓಕೆ, ಅಂದರೆ A + 29 ಡಿ ಅಂತ ಕನ್ಸಿಡರ್ ಆಗುತ್ತೆ. ಎ ಅಂದರೆ 10 + 29 ಗುಂಡ್ಲೆ -3. ಓಕೆ, 29 ಗುಂಡ್ಲೆ 3 9 3 27 6 2 8 87 ಅಂತ ಕನ್ಸಿಡರ್ ಆಗುತ್ತೆ. 10 - 87 ಸೊ -77. ನೀವು ಮತ್ತೆ 10ರಲ್ಲಿ 3 ಕಳೆದು ಬಿಡ್ತೀವ, 7 ಮತ್ತೆ ಕೂಡಿಸ್ಕೋತೀವ, ಆ ಥರ ಮಾಡಬೇಡಿ. 29 ಗುಂಡ್ಲೆ -3. ಓಕೆನಾ? ಸೊ ಹಾಗಾದರೆ A30 ವ್ಯಾಲ್ಯೂ ಎಷ್ಟಾಯಿತು, -77. ನಿಮಗೆ ಆಪ್ಷನ್ ಕೊಟ್ಟಿದ್ದಾವೆ ನೋಡಿ, +77 ಅಂತಲೂ ಕೊಟ್ಟಿದ್ದಾವೆ, -77 ಅಂತಲೂ ಕೊಟ್ಟಿದ್ದಾವೆ. ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ, ಹೌದಾ? ಆಪ್ಷನ್ ಕೊಟ್ಟಿರ್ತವೆ, ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಓಕೆನಾ? ಇನ್ನು ಎರಡನೇ ಪ್ರಶ್ನೆ, ಇದರಲ್ಲಿನೇ ಸೆಕೆಂಡ್ ಮೇನ ಸೆಕೆಂಡ್ ಒನ್ -3 -1/2 2 11 ಅಂತ ಕೊಟ್ಟಿದ್ದಾವೆ. ಎಲ್ಲಿ ಮಟ್ಟ 11ನೇ ಪದಗಳವರೆಗೆ ಅಂತ ಕನ್ಸಿಡರ್ ಆಗುತ್ತೆ. ಎಲ್ಲಿ ಮಟ್ಟ 11ನೇ ಪದಗಳು. ಓಕೆ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಮೊದಲನೇದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ. ಮೆಥಡ್ ಸೇಮ್, ನಾವು ಬಿಡಿಸುವಂತಹ ಮೆಥಡ್ ಸೇಮ್ ಆಗುತ್ತೆ, ಬಟ್ ಸ್ವಲ್ಪ LCM ಲಸ ಅವನ್ನೆಲ್ಲ ತೆಗಿಬೇಕಾಗತ್ತೆ. ಸೊ ಎ ಏನಿತ್ತು, -3 ಇದೆ, ಇಲ್ಲಿ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಇದೆ. ಓಕೆನಾ? ಡಿ ಏನಾಗುತ್ತೆ, A2 ಮೈನಸ್ A1 A2 -1/2 ಮೈನಸ್ A1 ಮೈನಸ್ ಏನಾಗುತ್ತೆ, +3 ಅಂತ ಕನ್ಸಿಡರ್ ಆಗುತ್ತೆ. ಛೇದ ಏನಿಲ್ಲ ಅಂದರೂ 1 ಅಂತ ನಾವು ತಗೋಬೇಕು. 2 1 1 2 1 × 1 -1 3 2 6. ಹೌದಾ? 6ಅಲ್ಲಿ 1 ಹೋದರೆ 5, ಸೊ 5 / 2. ಡಿ ಏನಾಯಿತು, ಡಿ ಇಸ್ ಈಕ್ವಲ್ ಟು 5 / 2. ಸೊ ಎ ಸಿಕ್ಕಿದೆ -3. ಮತ್ತು ಎನ್ ತಗೊಳ್ತೀವಿ, ಎನ್ ಎಷ್ಟು ಕೊಟ್ಟಿದ್ದಾನೆ, 11. ಹೌದಾ? A11 11 ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಅಂದಾಗೆ, ಹೌದಾ? A11 ಅಂದರೆ A + 10 ಡಿ, ಎ ಎಷ್ಟು -3 ಪ್ಲಸ್ 10 ಗುಂಡ್ಲೆ ಡಿ ಎಷ್ಟಿದೆ, 5 / 2. 2 1 2 5 -3 ಪ್ಲಸ್ 5 × 5. ನೀವು 5 ಮತ್ತು 5 + 10 ಅಂತ ಬರೀಬಾರ್ದು. 5 × 5 ಏನಾಗುತ್ತೆ, 25. 25ರಲ್ಲಿ 3 ಹೋದರೆ 22. ಆದ್ದರಿಂದ A11 ಎಷ್ಟು ಬಂತು, 22. ಆಪ್ಷನ್ ನೋಡಬೇಕು, ಆಪ್ಷನ್ ನೋಡಿ ನಾವು ಪಾಸ್ ಹಾಕಬೇಕು. ಯಾವುದನ್ನು ಕರೆಕ್ಟ್ ಆನ್ಸರ್ ಇದೆ ಅದನ್ನು ತಿಳ್ಕೋಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಮೇನ್ ಹೋಗೋಣ. ನೆಕ್ಸ್ಟ್ ಮೇನು ಕೆಳಗಿನ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದೆ. ಅಲ್ಲಿ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಕೆಳಗೆ ಸಮಾಂತರ ಶ್ರೇಣಿನೇ ಕೊಟ್ಟಿದ್ದಾವಂತೆ, ಅದರಲ್ಲಿ ಕೆಲವೊಂದಿಷ್ಟು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ಖಾಲಿ ಜಾಗ ಬಿಟ್ಟಿದ್ದಾರೆ. ಅವುಗಳನ್ನು ನಾವೇನು ಮಾಡಬೇಕು, ಫಿಲಪ್ ಮಾಡಬೇಕು. ಥರ್ಡ್ ಮೇನ ಅದರಲ್ಲಿ ಒಂದನೇದ್ದು, ಹೌದಾ? ಸೊ ಏನು ಕೊಟ್ಟಿದ್ದಾನೆ, 2 1 ಬಾಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 26
2 ಬಾಕ್ಸ್ 26. ಇದನ್ನು A1 ಅಂತ ಕನ್ಸಿಡರ್ ಮಾಡ್ತೀವಿ. ಬಾಕ್ಸ್ ಇದ್ದಲ್ಲಿ A2 ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಮೂರನೇ ಒಂದು ಪದವನ್ನು ನಾವು A3 ಅಂತ ಕನ್ಸಿಡರ್ ಮಾಡ್ತೀವಿ. A1 ನಥಿಂಗ್ ಬಟ್ A ಅಂತ ತಗೊತೀವಿ ಅಂದರೆ 2. A3 ಅಂದರೆ A ಪ್ಲಸ್ 2D. A3 ವ್ಯಾಲ್ಯೂ ಎಷ್ಟಿದೆ 26. A ಅಂದರೆ 2 ಪ್ಲಸ್ 2D. 2 ಈ ಕಡೆ ಬಂದರೆ ಇಸ್ ಈಕ್ವಲ್ ಟು ದಾಟ್, ಈ ಕಡೆ ಬಂದರೆ ಪ್ಲಸ್ 2 ಇದೆ, ಏನಾಗುತ್ತೆ ಮೈನಸ್. ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಇಂಟು ಇದ್ದರೆ ಡಿವೈಡೆಡ್ ಬೈ ಇದ್ದರೆ ಇಂಟು ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಪ್ಲಸ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್. 26ರಲ್ಲಿ 2 ಹೋದರೆ 24 ಇಸ್ ಈಕ್ವಲ್ ಟು 2D. ನಾವು ಹೀಗೆ ಕಡ್ತಾ ಹೊಡಿಬೋದು, ಇಲ್ಲ ಅಂದರೆ ಈ ಥರ ಹಚ್ಕೊಂಡು ಕಡ್ತಾ ಹೊಡೀರಿ. 24 ಡಿವೈಡೆಡ್ ಬೈ 2, 2 1 2 12. ಸೊ ಡಿ ಎಷ್ಟಾಯಿತು 12. ಎ ಗೊತ್ತಿದೆ, ಡಿ ಗೊತ್ತಿದೆ, ಹಾಗಾದರೆ A2 ಕಂಡುಹಿಡಿಬೋದಲ್ವ ನಾವು. A1 A2 A3 ನಮಗೇನು ಬೇಕು A2. A2 ಹೇಗೆ ಮಾಡ್ತೀವಿ, ಎಸ್ A ಪ್ಲಸ್ ಡಿ ಅಂತ ತಗೊತೀವಿ. ಎ ಎಷ್ಟಿದೆ 2 ಪ್ಲಸ್ 12, ಸೊ 14. A2 ಎಷ್ಟು ಬಂತು 14. ಓಕೆನಾ. ಈ ಥರ ಒಂದೆರಡು ಲೆಕ್ಕ ಕೊಟ್ಟಿದ್ದಾವೆ, ಅದರಲ್ಲಿ ಇನ್ನೊಂದು ಸ್ವಲ್ಪ ಚೇಂಜ್ ಇರೋದು ಮಾಡಿಸ್ತೀನಿ ನೋಡಿ. ಸೇಮ್ ಇದ್ದಿದ್ದು ಈಸಿ ಇದ್ದಿದ್ದು ನೀವು ಟ್ರೈ ಮಾಡಿ. ಮೂರನೇ ಮೇನಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾವೆ 5, 2 ಬಾಕ್ಸ್ ಕೊಟ್ಟಿದ್ದಾವೆ ನೋಡಿ. ಆಮೇಲೆ 9 ಆಫ್ 1/2, 9 ಆಫ್ 1/2 ಅಂತ ಹೇಳ್ತೀವಿ. A1 A2 A3 A4, A1 A2 A3 A4. ಹೌದಾ. ಸೇಮ್ ನಾವು ಒಂದೇ ಲೆಕ್ಕ ಬಿಡಿಸಿದ್ವಲ್ಲ, A ಕಂಡು ಹಿಡ್ಕೋತೀವಿ, ಡಿ ಕಂಡು ಹಿಡ್ಕೋತೀವಿ, ಆಮೇಲೆ ಆ ವ್ಯಾಲ್ಯೂನ ಹಾಕಿ ಲೆಕ್ಕ ಬಿಡಿಸ್ತೀವಿ ಅಂತ ಅರ್ಥ. ಸೊ ಫಸ್ಟಿಗೆ A1 ಏನಿದೆ A 5 ಕೊಟ್ಟಿದ್ದಾರೆ. ಓಕೆ ಕ್ಲಿಯರ್, A ಸಿಕ್ತು. ಇವಾಗ ನಾವೇನು ಮಾಡಬೇಕು A4 ಬಿಡಿಸ್ಕೋಬೇಕು. A4 ಅಂದರೆ A ಪ್ಲಸ್ 3D ನಮಗೆ ಗೊತ್ತು. ವ್ಯಾಲ್ಯೂ ಕೊಟ್ಟಿದ್ದಾರೆ ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, 9 18, 18 ಪ್ಲಸ್ 1 19 ಡಿವೈಡೆಡ್ ಬೈ 2. 9 18, 18 ಪ್ಲಸ್ 1 19 ಡಿವೈಡೆಡ್ ಬೈ 2. ಹಾಗೆ ಎ ವ್ಯಾಲ್ಯೂ ಗೊತ್ತಿದೆ ನೋಡಿ, ಇಲ್ಲಿ ಹಾಕೊಳ್ಳಿ. ಎ ಅಂದರೆ ಎಷ್ಟು 5 ಪ್ಲಸ್ 3D ಇಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 2. 5 ಪ್ಲಸ್ ಇದೆ, ಆ ಕಡೆ ಹೋದರೆ ಏನಾಗುತ್ತೆ ಮೈನಸ್. 3D ಈಕ್ವಲ್ ಟು 19/2 ಮೈನಸ್ 5. ಎಲ್ ಸಿ ಎಮ್ ಏನು ಲಸ ಏನು 2, 2 1 1 2, 19 ಮೈನಸ್ 5 10 ಡಿವೈಡೆಡ್ ಬೈ 2. 3D ಆ್ಯಸ್ ಇಟ್ ಈಸು. 19ರಲ್ಲಿ 10 ಹೋದರೆ 9 ಪ್ಲಸ್ 9 ಡಿವೈಡೆಡ್ ಬೈ 2. ಹಾಂ, ಈ 3 ಇಂಟು ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ. ಡಿ ಈಸ್ ಈಕ್ವಲ್ ಟು 9/2. ಹೌದಾ. ಇಂಟು ಇದೇನಾಗುತ್ತೆ ಡಿವೈಡೆಡ್ ಬೈ. 3 1 3 ಹೌದಾ. ಸೊ ಡಿ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2. ಡಿ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಅಂತ ಅರ್ಥ ಆಯಿತು. ಸೊ ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನಾವು A2 ಕಂಡುಹಿಡಿಬೇಕು, A3 ಕಂಡುಹಿಡಿಬೇಕು. A2 ಹೇಗೆ, ಹಾಂ A ಪ್ಲಸ್ ಡಿ, A ಪ್ಲಸ್ ಡಿ. ಎ ಎಷ್ಟು 5, ಡಿ ವ್ಯಾಲ್ಯೂ ಎಷ್ಟಿದೆ 3/2. ಹೌದಾ. ಪ್ಲಸ್ ಸೇಮ್ 2 ಹೌದಾ. 1 2 2 1 ಈ ಥರದ ಲೆಕ್ಕ ತುಂಬಾ ಮಾಡ್ತಾ ಇದ್ದೀವಿ ನಾವು. ಹೌದಾ. 5 10 ಪ್ಲಸ್ 3 ಡಿವೈಡೆಡ್ ಬೈ 2 13/2 ಎಷ್ಟಾಗುತ್ತೆ 13/2 ಅಂತ ಅರ್ಥ ಆಗುತ್ತೆ. ಅವರು ಮಿಶ್ರ ಭಿನ್ನ ರಾಶಿಯಲ್ಲಿ ಇಟ್ಟಿದ್ದಾರೆ, ನಾವು ಈ ಥರ ಇಟ್ಟು ಓಕೆ, ಇಲ್ಲ ಅಂದರೆ ಇದನ್ನು ಮಿಶ್ರ ಭಿನ್ನ ರಾಶಿಯೊಳಗೆ ಕನ್ವರ್ಟ್ ಮಾಡಿದರೂ ಓಕೆ.
A2 ಅಥವಾ ಅಂತ ಮಾಡ್ಕೊಳ್ಳಿ. 13 ಡಿವೈಡೆಡ್ ಬೈ 2, 2 ಆಗಲೇ 12, 1 ಉಳೀತು. ಸೊ ಇದನ್ನು 6/1/2 ಅಂತಲೂ ಬರಿತೀವಿ. 6/1/2. ಓಕೆ, ಯಾವುದು? A2. ನೆಕ್ಸ್ಟ್ ಏನು ಬಿಡಿಸ್ತೀವಿ? A3. ನೆಕ್ಸ್ಟ್ ಏನು ಬಿಡಿಸ್ತೀವಿ? A3. A3 ಏನು ಹೇಳ್ಕೊಡುತ್ತೆ? A ಪ್ಲಸ್ 2D. A ಎಷ್ಟಿದೆ? A ಆ್ಯಸ್ ಯೂಶ್ವಲ್ 5 ಪ್ಲಸ್ 2 ಇಂಟು D ಅಂದರೆ 3 ಡಿವೈಡೆಡ್ ಬೈ 2. 2 2 ಕ್ಯಾನ್ಸಲ್ ಆಗುತ್ತೆ. 5 ಪ್ಲಸ್ 3 8. ಎಷ್ಟು? 8. ಓಕೆನಾ? ಈ ಥರ ನಾವು ಖಾಲಿ ಬಿಟ್ಟಿರುವಂತಹ ಬಾಕ್ಸ್ಗಳಲ್ಲಿರುವಂತಹ ಅಂಕಿಗಳನ್ನು ಬಿಡಿಸ್ತೀವಿ ಅಂತ ಅರ್ಥ. ಇನ್ನೊಂದು ಕೊಟ್ಟಿದ್ದಾರೆ, ಸ್ವಲ್ಪ ದೊಡ್ಡದಿದೆ ಅದು ಅಷ್ಟೇ. ನೀವು ನೋಡಿದ ಕೂಡಲೇ ಭಯ ಬಿದ್ದುಬಿಡ್ತೀರ, ಇಷ್ಟೊಂದು ದೊಡ್ಡದಾ ಅಂಥೇಳಿ. ಸೊ ಅದಕ್ಕೆ ಅದೊಂದು ಲೆಕ್ಕ ಬಿಡಿಸ್ತಾ ಇದ್ದೀನಿ. ಥರ್ಡ್ ಮೇನಲ್ಲಿ ಥರ್ಡ್ ಒನ್. ಏನದು? ಮೊದಲನೇ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಇಷ್ಟೊತ್ತನ ನಾವು 2 ಲೆಕ್ಕ ಬಿಡಿಸಿದ್ವಲ್ಲ ಖಾಲಿ ಬಾಕ್ಸಲ್ಲಿ, ಅಲ್ಲಿ A ಕೊಟ್ಟಿದ್ದು, ಮೊದಲ ಪದ ಕೊಟ್ಟಿದ್ದು. ಬಟ್ ಇಲ್ಲಿ ಮೊದಲ ಪದನೇ ಕೊಟ್ಟಿಲ್ಲ. ಓಕೆ, A ಮೊದಲನೇ ಪದ ಕೊಟ್ಟಿಲ್ಲ, ಎರಡನೇ ಪದ 38, ಆಮೇಲೆ 3 ಬಾಕ್ಸ್ ಕೊಟ್ಟಿದ್ದಾರೆ, ಆಮೇಲೆ -22 ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? -22. ಹಾಂ, A1, A2, A3, A4, A5, A6 6 ಪದಗಳನ್ನು ಕೊಟ್ಟಿದ್ದಾರೆ. ನಾನು ಏನಕ್ಕೆ ಈ ಥರ ಕಾನ್ಸಂಟ್ರೇಟ್ ಮಾಡಿ ಇವ್ನು ಬಿಡಿಸ್ತಾ ಇದ್ದೀನಿ ಅಂದರೆ, ಇದನ್ನು ಒಂದೆರಡು ಸರ್ತಿ ಅರ್ಧವಾರ್ಷಿಕ ಅಂತ ಹೇಳ್ತೀವಿ, ಮತ್ತು ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತೀವಲ್ಲ SSLCವು, ಅಲ್ಲಿ 1-2 ಸರ್ತಿ ಕೇಳಿದ್ದಾವೆ ಇವನ್ನ. ಸೊ ಹಾಗಾಗಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೀವು ಕ್ವಶನ್ ಪೇಪರನ್ನು ಆಲ್ರೆಡಿ ಕಲೆಕ್ಟ್ ಮಾಡಿರ್ತೀರ, ಆ ಪ್ಯಾಟರ್ನ್ ವೈಸ್ ಬಿಡಿಸ್ತಾ ಹೋಗ್ತಿರ್ತೀರ, ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇವುಗಳನ್ನು ಎಲ್ಲಿ ಕೇಳಿದ್ದಾರೆ? ಅರ್ಧವಾರ್ಷಿಕ ಮತ್ತು ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಬಿಡಿಸ್ತಾ ಇದ್ದೀನಿ. ನಾನು ಬಿಡಿಸೋವಂಥವೆಲ್ಲವೂ ಡಿಫ್ರೆಂಟ್ ಆಗಿರ್ತವೆ, ಸೇಮ್ ಇದ್ದಿದ್ದು ನೀವು ಟ್ರೈ ಮಾಡಲಿ ಅಂತ. ಸೊ ಏನು ಕೊಟ್ಟಿದ್ದಾರೆ? A2 ಎಷ್ಟು ಕೊಟ್ಟಿದ್ದಾರೆ? 38. ಹೌದಾ? A2ನ ನಾವು ಹೇಗೆ ಬಿಡಿಸ್ಕೋತೀವಿ? A ಪ್ಲಸ್ D ಇಕ್ವೇಷನ್ 1. A2 ಕೊಟ್ಟಿದ್ರು, ವ್ಯಾಲ್ಯೂ 38. A2 ಅಂದರೆ A ಪ್ಲಸ್ D ಅಂತ ತಗೊಳ್ತೀವಿ. ಸೊ ವ್ಯಾಲ್ಯೂ 38. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? A6 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? -22. ಎಷ್ಟು? -22 ಅಂದರೆ A ಪ್ಲಸ್ 5D ಇಸ್ ಈಕ್ವಲ್ ಟು -22 ಇಕ್ವೇಷನ್ 2. ಸಮೀಕರಣ 2. ಮೊದಲನೇದನ್ನು ಸಮೀಕರಣ 1 ಅಂತ ತಗೊಂಡೆ, ಎರಡನೇದನ್ನು ಸಮೀಕರಣ 2 ಅಂತ ತಗೊಂಡೆ. ಇವಾಗ 1 - 2 ಮಾಡಿದರೂ ಓಕೆ, 2 - 1 ಮಾಡಿದರೂ ಓಕೆ. ಓಕೆನಾ? ಸೊ 1 - 2 ಇಕ್ವೇಷನ್ 1 ಆ್ಯಂಡ್ ಮೈನಸ್ ಇಕ್ವೇಷನ್ 2. A ಪ್ಲಸ್ D ಇಸ್ ಈಕ್ವಲ್ ಟು 38. ಹಾಂ, A ಪ್ಲಸ್ 5D ಇಸ್ ಈಕ್ವಲ್ ಟು -22. ನಾನು ಮೊದಲೇ ಹೇಳಿದ್ದೀನಿ, ಪ್ಲಸ್ ಇದ್ದರೆ ಹಚ್ಚಿದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಬಟ್ ಮೈನಸ್ ಇದ್ದಾಗ, ಪ್ಲಸ್ ಇದ್ದರೆ ಹಚ್ಚಿದ್ದು ಓಕೆ, ಬಿಟ್ಟು ಓಕೆ, ಬಟ್ ಮೈನಸ್ ಇದ್ದಾಗ ಕಂಪಲ್ಸರಿ ಹಚ್ಚಲೇಬೇಕು. ಪ್ಲಸ್ ಇದೆ ಮೈನಸ್ಸು, ಪ್ಲಸ್ ಇದೆ ಮೈನಸ್ಸು, ಮೈನಸ್ ಇದೆ ಪ್ಲಸ್ ಆಗುತ್ತೆ. ಎ ಕ್ಯಾನ್ಸಲ್. 5ಅಲ್ಲಿ 1 ಹೋಗುತ್ತೆ, 5ಅಲ್ಲಿ 1 ಮೀನ್ಸ್ -4D. -4D 10 60. ಹೌದಾ? ಪ್ಲಸ್ 38 2 40 40 20 ಎಷ್ಟಂದರೆ 60. ಸೊ 4 1 4 15 4 1 4 15. ಸೊ D ಇಸ್ ಈಕ್ವಲ್ ಟು -15. ಡಿ ವ್ಯಾಲ್ಯೂ ಎಷ್ಟು ಬಂತು? -15. ಡಿ ವ್ಯಾಲ್ಯೂ ಬಂತಾ? ಸೊ ಇವಾಗ ಇದನ್ನು ಇಕ್ವೇಷನ್ ಯಾವ್ದು ಸರಳವಾಗಿದೆ ಅದರಲ್ಲಿ ಹಾಕ್ಕೊಳ್ಳಿ. ಇಕ್ವೇಷನ್ 1 ಇದೆ ನೋಡಿ, ಸ್ವಲ್ಪ ಈಸಿ ಅನಿಸುತ್ತೆ ಕಂಪೇರ್ ಟು ಇಕ್ವೇಷನ್ 2. ಓಕೆ, A ಪ್ಲಸ್ D ಇದೆ. ಡಿ ವ್ಯಾಲ್ಯೂ ಎಷ್ಟು? -15.
ಸೊ ಇಸ್ ಈಕ್ವಲ್ ಟು 38. -15 ಆ ಕಡೆ ಹಾಕಿದ್ರೆ ಅಂದರೆ ಇಸ್ ಈಕ್ವಲ್ ಟು ದಾಟಿ ಅದು ಹೋದರೆ ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಎ 38 ಪ್ಲಸ್ 15, 8 5 13, 4 1 5 53. ಸೊ ಎ ಎಷ್ಟಾಯಿತು 53. ಸೊ ಎ ಎಷ್ಟಾಯಿತು 53. ಇದರಲ್ಲಿ ನಾನು 15 ಕಳೀತಾ ಬರ್ತಾ ಇದ್ದೀನಿ. ಇದರಲ್ಲಿ ಏನು ಮಾಡಬೇಕು 53ರಲ್ಲಿ 15 38, ಇದರಲ್ಲಿ 15 ತೆಗಿವಿ. 38 ಮೈನಸ್ 15 ಎಷ್ಟು 23. ಹೌದಾ? ಇದರಲ್ಲಿ ಮತ್ತೆ 15 ತೆಗಿವಿ. 13ರಲ್ಲಿ 5 ಹೋದರೆ 8 0. ಹೌದಾ? ಹಾಗಾದರೆ ಎಷ್ಟು ಬರುತ್ತೆ 8. ಇವಾಗ ಇದರಲ್ಲಿ ಮತ್ತೆ 15 ಮೀನ್ಸ್ -15ರಲ್ಲಿ 8 ಹೋದರೆ, ಹೌದಾ? 15ರಲ್ಲಿ 8 ಹೋದರೆ ಎಷ್ಟು 7 0. ಬಟ್ ಏನಾಗುತ್ತೆ -7 ಆಗುತ್ತೆ. ಎಷ್ಟಾಗುತ್ತೆ -7. ಇದಕ್ಕೆ ಮತ್ತೆ -15 ಹಾಕಿದರೆ ನಾವು -22 ಆಗುತ್ತೆ. ಎಷ್ಟಾಗುತ್ತೆ -22 ಆಗುತ್ತೆ. 53 38 23 8 -7. ಇಲ್ಲಿ ಮೈನಸ್ ಸ್ಟಾರ್ಟ್ ಆಗುತ್ತೆ ನಮ್ಮದು. -7 -22. ಗೊತ್ತಾಯ್ತಾ? ಇದು ಏನು ಖಾಲಿ ಬಿಟ್ಟಿರುವಂತಹ ಬಾಕ್ಸ್ಗಳಲ್ಲಿ ಆಯಾ ಪದಗಳನ್ನು ತುಂಬುವಂತಹ ವಿಧಾನ. ಗೊತ್ತಾಯ್ತಾ? ಇದೇನು 3ನೇ ಮೇನ್. ಇನ್ನು ನೆಕ್ಸ್ಟ್ ನಾವು 4ನೇ ಮೇನ್ಗೆ ಹೋಗ್ತೀವಿ. ನಾಲ್ಕನೇ ಮೇನಲ್ಲಿ ಒಂದೇ ಪ್ರಶ್ನೆ ಇದೆ, ಉಪಪ್ರಶ್ನೆಗಳಿಲ್ಲ. ಹೌದಾ? ಏನಿದೆ? ಒಂದು ಸಂಖ್ಯಾಪಟ್ಟಿ ಕೊಟ್ಟಿದ್ದಾನೆ. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಅಂತ ಕೇಳಿದ್ದಾರೆ. ಎಷ್ಟನೇ ಪದ 78. ಪದ ಅಂತ ಬಂದರೆ ಏನು ತಗೋಬೇಕು ಎನ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಫೋರ್ತ್ ಮೇನ್ ಇದು 3, 8, 13, 18 ಸೊ ಆನ್ ಅಪ್ ಟು ಎಷ್ಟನೆಯ ಪದ 78. ಹೌದಾ? ಎಷ್ಟನೇ ಪದ ಅಂದರೆ ಎನ್ ಇಸ್ ಈಕ್ವಲ್ ಟು ಏನು ಕ್ವಶನ್ ಮಾರ್ಕ್. ಎಷ್ಟನೇ ಪದ 78 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡಬೇಕು? ಆ್ಯಸ್ ಯೂಶುವಲ್ ಎಲ್ಲ ಟರ್ಮ್ಸನ್ನು ದತ್ತಗಳನ್ನು ಬರ್ಕೋಬೇಕು. ಪರಿಹಾರ ಅಂತ ಹಾಕ್ತೀವಿ, ಸೊಲ್ಯೂಷನ್ ಅಂತ ಹೇಳ್ತೀವಿ. ಮೊದಲನೇ ಪದ ಏನು ಎ ಇಸ್ ಈಕ್ವಲ್ ಟು 3, ಡಿ ಅಂದರೆ A2 ಮೈನಸ್ A1. A2 ಎಷ್ಟಿದೆ 8 -3 ಅಂದರೆ 5. therefore ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು 5. ಇದನ್ನು ಕೊನೆ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ಕೊನೆ ಪದ ಅಂದರೆ AN ಎಷ್ಟು ಕೊಟ್ಟಿದ್ದಾವೆ 78. AN ಇಸ್ ಈಕ್ವಲ್ ಟು 78. ಏನು ಕಂಡುಹಿಡಿಬೇಕು ಏನು ಕಂಡುಹಿಡಿಬೇಕು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಫಾರ್ಮುಲಾ ಏನು ನಿಮ್ಮದು ಸೂತ್ರ? AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. A ಪ್ಲಸ್ ಇನ್ ಬ್ರಾಕೆಟ್ N ಮೈನಸ್ 1 ಇಂಟು ಡಿ. ಏನು ಕೊಟ್ಟಿದ್ದಾನೆ 78. A ಎಷ್ಟು ಕೊಟ್ಟಿದ್ದಾವೆ 3. N ಗೊತ್ತಿಲ್ಲ, ಅದನ್ನು ಆ್ಯಸ್ ಯೂಶುವಲ್ ಹಾಗೆ ಇಡಬೇಕು. ಡಿ ಅಂದರೆ 5 ಪ್ಲಸ್ 3 ಇದೆ ಇಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದರೆ -3. ಎಸ್ ರೈಟ್. 78ರಲ್ಲಿ 3 ಹೋದರೆ 75. N ಮೈನಸ್ 1 ಇಲ್ಲಿ ಇಂಟು 5 ಇದೆ, ಅದು ಈ ಕಡೆ ಬಂದರೆ ಏನಾಗುತ್ತೆ ಇಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದರೆ ಡಿವೈಡೆಡ್ ಬೈ 5. ನೋಡಿ ಕ್ಯಾನ್ಸಲ್ ಮಾಡೋದು ಒಂದು ಮಜಾ ಹೇಳ್ತೀನಿ ನಿಮಗೆ. 100 ಡಿವೈಡೆಡ್ ಬೈ 10 ಇದ್ದರೆ 0 ಕ್ಯಾನ್ಸಲ್ ಮಾಡ್ತೀವಿ ತಾನೆ. ಹಾಗೆ 5 ಕ್ಯಾನ್ಸಲ್ ಮಾಡಬೇಡಿ, ಓಕೆನಾ? ಅರ್ಜೆಂಟಲ್ಲಿ ಹಂಗೆ ಆಗುತ್ತೆ, ಹಂಗೆ ಮಾಡ್ಕೋಬೇಡಿ. ಸೊ ನೋಡಿ 5 1 5 1 2 ಉಳಿತು, 5 5. ಸೊ N ಮೈನಸ್ 1 ಇಸ್ ಈಕ್ವಲ್ ಟು 15. -1 ಆ ಕಡೆ ಹೋದರೆ +1. ಸೊ N ಇಸ್ ಈಕ್ವಲ್ ಟು 15 + 1 ಅಂದರೆ ಎಷ್ಟಾಗುತ್ತೆ 16. ಸೊ ಎಷ್ಟನೇ ಪದ 78 ಆಗಿದೆ? 16ನೇ ಪದ 78. ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 16ನೇ ಪದ ಏನಾಗಿದೆ 78 ಆಗಿದೆ. 16ನೇ ಪದ 78 ಆಗಿದೆ. ಗೊತ್ತಾಯ್ತಾ? ಇದೇನು 4ನೇ ಮೇನು.
ಇನ್ನು ನೆಕ್ಸ್ಟ್ 5ನೇ ಮೇನ್ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. 2 ಲೆಕ್ಕ ಕೊಟ್ಟಿದ್ದಾವೆ 5ನೇ ಮೇನಲ್ಲಿ. 2 ಸಮಾಂತರ ಶ್ರೇಣಿ ಕೊಟ್ಟಿದ್ದಾವೆ, ಕೊನೆ ಪದ ಇದೇ ರೀತಿ ಕೊಟ್ಟಿದ್ದಾವೆ. ಸಮಾಂತರ ಶ್ರೇಣಿ ಕೊಟ್ಟಿದ್ದಾವೆ, ಕೊನೆ ಪದ ಕೊಟ್ಟಿದ್ದಾವೆ. ಅದರಲ್ಲಿ ಏನು ಮಾಡಬೇಕಂತೆ, ಪದಗಳ ಸಂಖ್ಯೆ ಅಂದರೆ ಎನ್ನನ್ನು ಕಂಡುಹಿಡಿಬೇಕು. 5ನೇ ಮೇನಲ್ಲಿ ಸೆಕೆಂಡ್ ಒನ್ ನಾನು ಮಾಡ್ತೀನಿ. 5ನೇ ಮೇನಲ್ಲಿ ಸೆಕೆಂಡ್ ಒನ್ ನಾನು ಮಾಡ್ತೀನಿ. ಒಂದೇ ತುಂಬಾ ಈಸಿ ಇದೆ, ನೀವು ಟ್ರೈ ಮಾಡಬಹುದು, ಪ್ರಯತ್ನ ಮಾಡಬಹುದು. ಏನು ಕೊಟ್ಟಿದ್ದಾವೆ, 18 15 ಆಫ್ 1/2. 15ರ ಎರಡನೆಯ 1 ಅಂತ ಓದ್ತೀವಿ. 15ರ ಎರಡನೆಯ 1 15 ಆಫ್ 1/2 ಅಂತ ಕನ್ಸಿಡರ್ ಮಾಡ್ತೀವಿ. ಕಾಮಾ 13 ಸೊ ಆನ್ ಅಪ್ ಟು -47. ಎಷ್ಟು ಕೊಟ್ಟಿದ್ದಾವೆ, -47. ಓಕೆ, ಎ ಅಂದರೆ 18. ಓಕೆ, ಡಿ ಅಂದರೆ ಏನು, ಫಾರ್ಮುಲಾ ಹಾಕೊಳ್ಳಿ. A2 - A1. A2 ಎಷ್ಟಿದೆ, 15 30. 30 + 1 31 ಡಿವೈಡೆಡ್ ಬೈ 2 ಮೈನಸ್ A1 ಎಷ್ಟಿದೆ, 18. ಕೆಳಗೇನಿಲ್ಲ, ಛೇದ ಅಂದರೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೇಮ್ LCM ತೆಗಿತೀವಿ. ಇಂಟು 1 ಇಂಟು 2 31 1 31 18 36 -36 ಇದೆ ಡಿವೈಡೆಡ್ ಬೈ 2. 36ರಲ್ಲಿ 31 ಹೋಗಬೇಕು. ಇಲ್ಲಿ ನಾವು ಎಕ್ಸಾಮಲ್ಲಿ ಸ್ಪೀಡಾಗಿ ಮಾಡ್ತಿರ್ಬೇಕಾದ್ರೆ 36ರಲ್ಲಿ 31 ಹೋದರೆ 5 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನು, ಮೈನಸ್. ಮೈನಸ್ನ ಯಾವತ್ತೂ ಮರಿಬಾರ್ದು, ಬಿಡಬಾರ್ದು. ಓಕೆನಾ. ಸೊ ಡಿ ವ್ಯಾಲ್ಯೂ ಏನಾಯಿತು, -5 ಡಿವೈಡೆಡ್ ಬೈ 2 ಆಯಿತು. ಮತ್ತೇನು ಕೊಟ್ಟಿದ್ದಾರೆ, AN ಎಷ್ಟು, -47. ಈ ಥರ ಕೊಟ್ಟಿರುವಂಥದ್ದನ್ನು ಫಸ್ಟಿಗೆ ಬರ್ಕೊಳ್ಬೇಕು, ಆಮೇಲೆ ನಾವು ಲೆಕ್ಕ ಬಿಡಿಸ್ಬೇಕು. ಓಕೆ, ಸೊ ಏನು ಕೇಳಿದಾರಪ್ಪ, ಪದಗಳ ಸಂಖ್ಯೆ n = ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ AN = A + n - 1 ಇಂಟು D. AN ಎಷ್ಟು ಕೊಟ್ಟಿದ್ದಾವೆ, -47. ಎಷ್ಟು, -47 = A ಎಷ್ಟು, 18 ಪ್ಲಸ್ n ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಡಿ ಎಷ್ಟು, -5 ಡಿವೈಡೆಡ್ ಬೈ 2. 18 ಪ್ಲಸ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್. ಸೊ -47 - 18 = n - 1 ಇಂಟು -5 ಡಿವೈಡೆಡ್ ಬೈ 2. ಮೈನಸ್ಸು ಮೈನಸ್ ಇದ್ದಾಗ ಕೂಡಿಸ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಾಸ್ತೀವಿ. ಮೈನಸ್ ಎಷ್ಟಾಗುತ್ತೆ, 15 4 1 5 6 65. ಎಷ್ಟು, 65 = n - 1 ಇಂಟು -5 ಡಿವೈಡೆಡ್ ಬೈ 2. ಇಲ್ಲಿ ನೋಡಿ, ಇದು ಇಂಟು ಇದೆ, ಈ ಕಡೆ ಬಂದು ಡಿವೈಡೆಡ್ ಬೈ ಆಗುತ್ತೆ. 2 ಏನಿದೆ, ಕೆಳಗಡೆ ಇದೆ, ಛೇದದಲ್ಲಿ ಅಂಶ ಆಗುತ್ತೆ. ಅಂಶ ಇದ್ದಿದ್ದು ಈ ಕಡೆ ಬಂದರೆ ಛೇದ ಇದ್ದಿದ್ದು ಅಂಶ. ಸೊ ಇಲ್ಲೇನಿದೆ, -65 ಏನಾಗುತ್ತೆ, 2 ಡಿವೈಡೆಡ್ ಬೈ -5. ತಿಳಿತಾ, ಉಲ್ಟಾ ಆಗುತ್ತೆ. A/B ಇತ್ತಂದರೆ ಈ ಕಡೆ = ದಾಟ್ ಈ ಕಡೆ ಬಂದರೆ B/A ಆಗುತ್ತೆ. ಓಕೆ, ಮೈನಸ್ ಮೈನಸ್ ಕ್ಯಾನ್ಸಲ್. 5 5 ಕ್ಯಾನ್ಸಲ್ ಮಾಡಿಬಿಡನ್ವಾ, ಬೇಡ. ಓಕೆ, 5 1 5 1 5 3 13. ಸೊ ನೋಡಿ, 13 26 = n - 1 -1 ಈ ಕಡೆ ಬಂದರೆ +1 ಆಗುತ್ತೆ. ಸೊ 26 + 1 is what, 27. ಸೊ n = ಏನಾಗುತ್ತೆ, 27 ಆಗುತ್ತೆ. ಗೊತ್ತಾಯ್ತಾ. ಎ ಕೊಟ್ಟಿದ್ದಾರೆ, ಡಿ ಫೈಂಡ್ ಔಟ್ ಮಾಡ್ಕೊಂಡ್ವಿ, AN ಕೊಟ್ಟಿದ್ದಾರೆ. ಎನ್ನನ್ನು ಅದೇ ಸಾಮಾನ್ಯವಾದ ಸೂತ್ರ, ಕೊನೆ ಪದವನ್ನು ಕಂಡುಹಿಡಿಯುವಂಥ ಸೂತ್ರ AN = A + n - 1 ಇಂಟು D. ಇದರಲ್ಲಿ ಹಾಕಿ ಲೆಕ್ಕ ಬಿಡಿಸಿದ್ವಿ. ಓಕೆನಾ. ಇನ್ನು ನೆಕ್ಸ್ಟು 6th ಮೇನ್ ಇದೆ ನೋಡಿ, ಅದು ಸೇಮ್ ಇದೆ. ಒಂದು ಸಮಾಂತರ ಶ್ರೇಣಿ 11 8 5 2 ಈ ಥರ ಕೊಟ್ಟಿದ್ದಾರೆ. -150 ಅಂತ ಕೊನೆ ಪದ ಕೊಟ್ಟಿದ್ದಾವೆ.
ಇದನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಎನ್ ಕಂಡುಹಿಡಿಬೇಕು. ಇದು ಸಮಾಂತರ ಶ್ರೇಣಿ ಐತೋ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ. ಈಸಿ ಇದೆ, ನೀವು ಟ್ರೈ ಮಾಡಬಹುದು. ಇನ್ನು 7ನೇ ಪ್ರಶ್ನೆ, 7ನೇ ಮುಖ್ಯ ಪ್ರಶ್ನೆಗೆ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಇದೆ, ಇಂಪಾರ್ಟೆಂಟ್ ನೋಡಿ, ಗಮನ ಕೊಡಿ. ಈ ಸಮಾಂತರ ಶ್ರೇಣಿಯಲ್ಲಿ ನೀವು ಎಕ್ಸಾಮಲ್ಲಿ ಪ್ಯಾಟರ್ನ್ ನೋಡಿದಾಗ ಅಪ್ಲೈಡ್ ಕ್ವಶನ್ಸ್ ಬರ್ತವೆ, ಅನ್ವಯಿಕ ಪ್ರಶ್ನೆಗಳು ಅಂತ ಬರ್ತವೆ. ನಾವು ಈಸಿ ಇದ್ದಿದ್ದು ಬೇಸಿಕ್ ಆಗಿರುವಂತಹ ಲೆಕ್ಕಗಳನ್ನು ನಾವು ಕಂಪ್ಲೀಟಾಗಿ ಪರ್ಫೆಕ್ಟ್ ಆದರೆ ಮಾತ್ರ ನಮ್ಗೆ ಅಪ್ಲೈಡ್ ಕ್ವಶನನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇವೆಲ್ಲ ಬೇಸಿಕ್ ಅಂದರೆ ಎಕ್ಸಸೈಸ್ ಇರುವಂತಹ ಲೆಕ್ಕಗಳನ್ನು ಕಂಪ್ಲೀಟಾಗಿ ಪಟ ಮಾಡೋದಕ್ಕೆ ನಿಮಗೆ ಬರಬೇಕು. ಹೌದಾ? ಕ್ವಶನ್ ಕೊಟ್ಟ ಕೂಡಲೇ ನೀಟ್ ಸ್ಟೆಪ್ಪಿಂದ ಆನ್ಸರ್ ಬರೋ ಮಟ್ಟ ನೀಟಾಗಿ ಬಿಡಿಸ್ಬೇಕು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದ 3ನೇ ಭಾಗದ ಒಂದು ಕೊನೆಯ ಲೆಕ್ಕವನ್ನು ನೋಡೋಣ. ಏನು ಹೇಳಿದೆ ಇದು? 11ನೇ ಪದ 38 ಅಂತ ಹೇಳಿದ್ದಾರೆ, 16ನೇ ಪದ 73 ಅಂತ ಹೇಳಿದ್ದಾರೆ. 31ನೇ ಪದ ಕಂಡುಹಿಡಿ, 31 ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31 ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೇಮು ಎ ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು, ಆಮೇಲೆ ನಾವು ಲೆಕ್ಕ ಬಿಡಿಸ್ಬೇಕು. ಓಕೆ, 11 ಅಂದರೆ A+10D = 38. 16 ಅಂದರೆ A+15D = 73. ಇಕ್ವೇಷನ್ 1 ಅಂದರೆ ಇಕ್ವೇಷನ್ 2. ಹೌದಾ? 1 - 2 ಏನು ಹೇಳುತ್ತೆ? A+10D = 38, A+15D = 73. ಹೌದಾ? ಪ್ಲಸ್ ಇದೆ, ಮೈನಸ್ ಮಾಡ್ತಾ ಇದ್ದೀನಿ. ಎ ಕ್ಯಾನ್ಸಲ್ ಆಯಿತು. ಸೊ 15ರಲ್ಲಿ 10 ಅಂದರೆ -5 -35. ಓಕೆ, ಮೈನಸ್ ಹೋಗುತ್ತೆ. 5 1 5 7. ಸೊ D = 7 ಬಂತು. ಎಷ್ಟು ಬಂತು? D = 7. ಇಕ್ವೇಷನ್ 1ರಲ್ಲಿ ಹಾಕಿ ಎಷ್ಟಾಗುತ್ತೆ ನೋಡಿ. A+10 × 7 ಅಂದರೆ 70 = 38. 70 ಆ ಕಡೆ ಹೋದ್ರೆ ಏನಾಗುತ್ತೆ? -38 - 70. 70ರಲ್ಲಿ 38 ಕಳೀವಿ. 10ರಲ್ಲಿ 8 ಹೋದರೆ 2, 10ರಲ್ಲಿ 4 ಹೋದರೆ 3. ಸೊ ಎಷ್ಟು ಬಂತು? ಎ ಅಂದರೆ 32. ಎ ಅಂದರೆ ಎಷ್ಟು ಬಂತು? 32. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -32. ಓಕೆನಾ? ಸೊ ಎ ಸಿಕ್ತು, ಡಿ ಇದೆ. ಸೊ A31 ಅಂದರೆ A+30D 30D. ಎ ಎಷ್ಟಿದೆ? -32. 30 × 7. ಓಕೆನಾ? -32 3 7 21. ಹೌದಾ? 210. 210ಲ್ಲಿ ಏನು ಮಾಡಬೇಕು? 32ಅನ್ನು ಕಳಿಬೇಕು. 10ರಲ್ಲಿ 2 ಹೋದರೆ 8, 11ರಲ್ಲಿ 4 ಕಳೆದರೆ 7, 2ರಲ್ಲಿ 1 ಹೋದರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಸೊ A31 = 178. ಓಕೆನಾ? ಈ ಥರದ್ದು ಲೆಕ್ಕಗಳಿದ್ದಾವೆ. ಇನ್ನೊಂದೆರಡು ಇದ್ದಾವೆ, ಅವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.